ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತಂತ್ರ ಪರಿಹಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿಯೂ ಕೂಡ ಈ ಮಾಟ ಮಂತ್ರ, ವಾಮಾಚಾರ, ಕೃತಿಮ ದೋಷ, ಅಭಿಚಾರ ಪ್ರಯೋಗಗಳು ಮನುಷ್ಯನ ದೇಹದ ಮೇಲೆ ಅಥವಾ ಇರುವಂತಹ ಮನೆಯ ಮೇಲೆ ಅಥವಾ ವೃತ್ತಿ ಕ್ಷೇತ್ರಗಳ ಮೇಲೆ, ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರಗಳ ಮೇಲೆ, ಹಣಕಾಸಿನ ಮೇಲೆ ಏನಾದರೂ ತಂತ್ರ ಮಂತ್ರ ಬಾಧೆಗೆ ಏನಾದರೂ ನೀವು ಒಳಗಾಗಿದ್ದರೆ, ನಿಮ್ಮ ಮನೆಯಲ್ಲಿಯೇ ಮಾಡುವಂತಹ ಸರಳ ಸಾತ್ವಿಕ ತಂತ್ರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸಿಕೊಡ್ತೇನೆ. ಒಂದೇ ಒಂದು ಬಲಿಷ್ಠ ಬೇರಿನಿಂದ ಈ ತಂತ್ರವನ್ನು ನಾವು ಮಾಡಬಹುದು. ತಾಂತ್ರಿಕ ವಿಧಾನಗಳಿಂದ ನೂರಾರು ಪರಿಹಾರಗಳನ್ನ ನಾವು ಮಾಡ್ಕೋಬಹುದಾಗ್ತದೆ. ಸಾತ್ವಿಕ ಪ್ರಯೋಗಕ್ಕೆ, ಪೂಜೆ ಪುನಸ್ಕಾರಗಳಿಗೆ ಎಷ್ಟು ಶಕ್ತಿ ಇರ್ತದೋ ಅಷ್ಟೇ ತಂತ್ರ ಶಕ್ತಿಗೂ ಅಷ್ಟೇ ಪ್ರಬಲವಾದ ಅತ್ಯದ್ಭುತ ಶಕ್ತಿ ಇರ್ತದೆ. ಆದರೆ ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ತಂತ್ರನ ನಾವು ಬಳಸ್ಕೋಬೇಕಾಗ್ತದೆ. ವೀಕ್ಷಕರೇ, ತಂತ್ರ ಸಮಸ್ಯೆಗಳು ಮನುಷ್ಯನ ಮೇಲೆ ಹತ್ತಾರು ರೀತಿಯಲ್ಲಿ ವಕ್ರಿಸ್ಕೊಳ್ಳುತ್ತೆ. ಒಬ್ಬರ ಮೇಲೆ ತಂತ್ರ ಹತ್ತಾರು ರೀತಿಯಲ್ಲಿ ಜನ ಮಾಡ್ತಾರೆ. ಆದರೆ ಇದಕ್ಕೆ ಕೆಲವೊಂದು ತಿಥಿಗಳನ್ನ ಆಯ್ಕೆ ಮಾಡ್ಕೊತಾರೆ. ಅಮಾವಾಸ್ಯೆ, ಹುಣ್ಣಿಮೆ, ನವಮಿ ಅಂತಹ ತಿಥಿಗಳನ್ನ ಜನ ಯಾರ ಮೇಲಾದರೂ ತಂತ್ರ ಮಂತ್ರ ಮಾಡಲಿಕ್ಕೆ ಆಯ್ಕೆ ಮಾಡ್ಕೊತಾರೆ. ಅದರಲ್ಲಿ ಕೂಡ ಶತ್ರು ಮನಸ್ಥಿತಿಯಿಂದ ಇದ್ದವರೇ ಈ ತಂತ್ರ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಶತ್ರು ಮನಸ್ಥಿತಿಯಲ್ಲಿ ಇದ್ದವರು, ಸಂಬಂಧಿಕರು, ಹಿತೈಷಿಗಳು, ಒಡನಾಡಿಗಳು ಅಥವಾ ಸ್ನೇಹಿತರು ಆಯಿತು, ಅಥವಾ ನಮ್ಮಿಂದೇನಾದರೂ ಅವಮಾನಕ್ಕೆ ಒಳಗಾದಂತಹ ವ್ಯಕ್ತಿಗಳು ಏನಾಗ್ತಾರೆ, ಶತ್ರುತ್ವ ಸಾಧಿಸುವಂಥ ಮನಸ್ಥಿತಿಗೆ ಹೋಗಿ ಮಾಟ ಮಂತ್ರ, ವಾಮಾಚಾರದಂಥ ಪ್ರಯೋಗಗಳನ್ನ ಮಾಡ್ತಾರೆ. ಮುಖಾಮುಖಿಯಾಗಿ ಗೆಲ್ಲಿಕ್ಕೆ ಆಗೋದಿಲ್ಲ, ಅಥವಾ ನಿಷ್ಠುರ ಆಗ್ತೀವಂತ ಆದ್ರೂ ಭಯ ಇರ್ಬೋದು, ಅಥವಾ ಮುಜುಗರಕ್ಕೀಡಾಗ್ತೀವಿ ಅನ್ನುವಂಥ ಅದ್ರ ಒಂದು ಮನಸ್ಥಿತಿಯಿಂದ ಹೇಗಾದ್ರೂ ಮಾಡಿ ಇವ್ರನ್ನ ಸದೆ ಬಡಿಬೇಕು ಅನ್ನುವಂಥ ಉದ್ದೇಶದಲ್ಲಿ ಮಾಟ ಮಂತ್ರದಂತಹ ಪ್ರಯೋಗಗಳಿಗೆ ಕೈ ಹಾಕ್ತಾರೆ. ಇನ್ನು ಕೆಲವೊಬ್ಬರಿಗೆ ಈ ಪ್ರಾಣಿ ಪಕ್ಷಿಗಳ ಶಕುನಗಳ ಕಾಡಾಟದಿಂದನೂ ಕೂಡ ತಂತ್ರಶಕ್ತಿ ಆವರಿಸ್ಕೊಳ್ಳುತ್ತೆ. ಇನ್ನು ಕೆಲವೊಬ್ಬರಿಗೆ ಕರ್ಮಗಳ ಬಾಧೆ ಶುರು ಆಗ್ತದೆ. ನೋಡಿ, ಆನುವಂಶಿಕ ಕರ್ಮಗಳಿಂದನೂ ಕೂಡ ತಂತ್ರದ ಬಾಧೆ ಅನುಭವಿಸ್ತಾರೆ. ಇನ್ನು ಕೆಲವೊಬ್ಬರಿಗೆ ಮಾನಸಿಕ ಕಾಡಾಟಗಳಲ್ಲಿ ಪ್ರಥಮವಾಗಿ ಬರೋದು ಭೂತ ಪ್ರೇತ ಆತ್ಮಗಳಂತಹ ಒಂದು ಕಾಡಾಟಗಳು. ಇದರಿಂದನೂ ಕೂಡ ತಂತ್ರಶಕ್ತಿಗೆ ಅವರು ಒಳಗಾಗ್ತಾರೆ. ಇಷ್ಟೆಲ್ಲ ಬಾಧೆಗಳು ಶುರು ಆಗುವಂಥದ್ದು ಮನುಷ್ಯನ ಮನಸ್ಸಿನ ನಿಯಂತ್ರಣ ತಪ್ಪದಾಗ. ಕರ್ಮದ ಬಾಧೆ, ತಂತ್ರದ ಬಾಧೆ, ಭೂತ ಪ್ರೇತ ಆತ್ಮಗಳಂತಹ ಕಾಡಾಟದ ಬಾಧೆ, ಹಾಗೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳ ಎಂಬಂತಹ ಶತ್ರುಗಳ ಶಕುನ ಬಾಧೆಗಳು ಶುರುವಾಗುವಂಥದ್ದು ಮನುಷ್ಯನ ನಿಯಂತ್ರಣ ತಪ್ಪಿ ತಂತ್ರ ಮಂತ್ರಕ್ಕೆ ಒಳಗಾದಾಗ. ಹಾಗೆ ನರಮಾನವನಿಂದ ಆಗುವಂಥ ಸಮಸ್ಯೆ ದೃಷ್ಟಿ. ಮನುಷ್ಯನ ಕಣ್ಣು ದೃಷ್ಟಿಯಿಂದನೂ ಕೂಡ ತೊಂದರೆ ಆಗ್ತದೆ. ಮನಸ್ಸಲ್ಲಿರುವಂಥ ಶತ್ರು ದೃಷ್ಟಿಯಿಂದನೂ ಕೂಡ ಇವರು ಹಾಳಾಗಲಿ, ಇವ್ರ ನಾಶ ಆಗಲಿ, ಇವ್ರಿಗೆ ತೊಂದರೆ ಆಗಲಿ, ತಾಪತ್ರೆ ಆಗಲಿ ಅಂತ ನಿಯಂತ್ರಣ ತಪ್ಪಿ ಒಬ್ಬರ ಮೇಲೆ ಶಾಪಗ್ರಸ್ತವಾಗಿ ದೃಷ್ಟಿ ಹಾಕ್ತಾರಲ್ಲ, ಅವಾಗಲೂ ಕೂಡ ಆ ದೃಷ್ಟಿ ಬಿದ್ದಂಥ ವ್ಯಕ್ತಿ ತಂತ್ರ ಬಾಧೆಗೆ ಒಳಗಾಗ್ತಾನೆ ಅಂತ ಹೇಳ್ಬೋದು. ಇಂತಹ ಬಾಧೆಗಳಿಂದ ಮನುಷ್ಯನ ನರಳಾಟ ಒಂದೇ ಥರ ಇರುತ್ತೆ. ಮಾಟ ಮಂತ್ರದ ಬಾಧೆ ಆದರೂ ಒಂದೇ ನರಳಾಟ, ಭೂತ ಪ್ರೇತ ಆತ್ಮಗಳಂತಹ ಶಕುನ ಬಾಧೆಗಳಾದರೂ ಒಂದೇ ನರಳಾಟ, ಹಾಗೆ ದೃಷ್ಟಿ ಬಾಧೆ ಆದರೂ ಕೂಡ ಒಂದೇ ನರಳಾಟ ಆಗ್ತದೆ. ಮೂಲವಾಗಿ ಅನಾರೋಗ್ಯದ ಸಮಸ್ಯೆ, ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಆಗ್ತದೆ. ಚರ್ಮಗಳ ಮೇಲೆ ತೊಂದರೆ ಆಗುವುದು, ನೇತ್ರಗಳ ಮೇಲೆ ತೊಂದರೆ ಆಗುವುದು, ಅಥವಾ ಉದರದ ಮೇಲೆ ತೊಂದರೆ ಆಗುವಂಥದ್ದು, ಮೂಳೆಗಳ ಮೇಲೆ ತೊಂದರೆ ಆಗುವಂಥದ್ದು, ಇವೆಲ್ಲ ಒಂಥರ ನೆಗೆಟಿವ್ ಎನರ್ಜಿಗಳ ಮುಖಾಂತರ ತಾಂತ್ರಿಕ ಬಾಧೆ ಮೈ ತೂರ್ಕೊಳ್ಳುತ್ತೆ. ಇನ್ನು ಕೆಲವೊಬ್ಬರಿಗೆ ಹಣಕಾಸಿನ ಮೇಲೆ ತೊಂದರೆ ಆಗ್ತದೆ. ಇದ್ದಕ್ಕಿದ್ದಂಗೆ ಧನನಷ್ಟ ಆಗಿ ಸಾಲದ ಸುಳಿಗೆ ಹೋಗ್ತಾರೆ. ಇನ್ನು ಕೆಲವೊಬ್ಬರಿಗೆ ಭೂಮಿಯಲ್ಲಿ ತಕರಾರಾಗೋದು, ಜಮೀನು ಆಸ್ತಿಯಲ್ಲಿ ತೊಂದರೆ ತಾಪತ್ರೆಗಳಾಗುವಂಥದ್ದು, ಸಂಬಂಧಿಕರ ಮೇಲೆ ಅಥವಾ ಸಂಬಂಧಿಕರಲ್ಲಿ ವಿಪರೀತ ಕಲಹಗಳಾಗುವಂಥದ್ದು, ಕುಟುಂಬದಲ್ಲಿ ಮನಸ್ತಾಪಗಳು ಬರ್ತದೆ. ಅಣ್ಣ ತಮ್ಮನ ಮಧ್ಯೆ, ಅಕ್ಕ ತಂಗಿಯರ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಮನಸ್ತಾಪ ಬಂದು ಭಿನ್ನಾಭಿಪ್ರಾಯಗಳಾಗಿ ಕುಟುಂಬನೇ ನಶ್ವರ ಆಗುವಂಥ ಮನಸ್ಥಿತಿಗೆ ಹೋಗ್ತದೆ. ಇವೆಲ್ಲ ತಂತ್ರಗಳ ಬಾಧೆಯ ಲಕ್ಷಣಗಳಾಗಿರ್ತದೆ.
ಇನ್ನು ಮಕ್ಕಳ ಮೇಲೆ ಆಸೆ ಆಕಾಂಕ್ಷೆಗಳಿಟ್ಟು ಶಿಕ್ಷಣದಲ್ಲಿ ಉನ್ನತ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಆಸೆ ಪಟ್ಟಿರ್ತಾರೆ. ಇದ್ದಕ್ಕಿದ್ದಂಗೆ ಮಕ್ಕಳು ಶಿಕ್ಷಣದಲ್ಲಿ ಬಹಳ ವೀಕ್ ಆಗ್ಬಿಡ್ತಾರೆ. ಎಷ್ಟೇ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟರು ಅವರ ಮನಸ್ಥಿತಿ ಸದೃಢವಾಗಿರೋದಿಲ್ಲ. ಹಾಗೆ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇರ್ತದೆ. ಸಣ್ಣ ಪುಟ್ಟ ರೋಗ ರುಜಿನಗಳಿಂದ ಒದ್ದಾಡುವಂತ ಪರಿಸ್ಥಿತಿಗಳು ಬರ್ತದೆ ಈ ತಂತ್ರದ ಸಮಸ್ಯೆ ಸಿಲುಕಿದ್ರೆ. ಒಟ್ಟಿನಲ್ಲಿ ತಂತ್ರ ಮಂತ್ರದ ಸಮಸ್ಯೆಯಿಂದ ಜೀವನವೇ ನಶ್ವರ ಆಗುವಂತಹ ಲಕ್ಷಣಗಳನ್ನ ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಇಂತಹ ಸಮಸ್ಯೆಗಳಿಂದ ಹೊರಬರಲು ಒಂದೇ ಒಂದು ಬಲಿಷ್ಠ ದೈವ ಶಕ್ತಿಯ ಬೇರಿನಿಂದ ಮಾತ್ರ ಸಾಧ್ಯ ಇದೆ. ಖರ್ಚಿಲ್ಲದೆ ಮಾಡುವಂತಹ ಸಾತ್ವಿಕ ಪರಿಹಾರ ಕೂಡ ಮತ್ತು ತಾಂತ್ರಿಕ ಶಕ್ತಿ ಇರುವಂತಹ ಪರಿಹಾರ ಕೂಡ ಇದಾಗಿರ್ತದೆ ವೀಕ್ಷಕರೇ. ಆ ದೈವ ಶಕ್ತಿ ಬೇರು ನಿಮ್ಮ ಅಕ್ಕಪಕ್ಕದ ಸ್ಥಳಗಳಲ್ಲಿ ಸಿಗುತ್ತೆ, ಕೆಲವೊಂದು ದೇವಸ್ಥಾನಗಳಲ್ಲಿ ಸಿಗುತ್ತೆ, ಹಾಗೆ ಗ್ರಂಥಿಗೆ ಅಂಗಡಿಯಲ್ಲಿ ಕೂಡ ಈ ಬೇರು ಸಿಗುತ್ತೆ. ಲಾವಂಚಕ ಬೇರು ಅಂತ ಹೇಳ್ತೀವಿ ಇದರ ಹೆಸರು. ಈ ಲಾವಂಚಕ ಬೇರನ್ನ ಮನೆಯಲ್ಲಿ ತಂದಿಟ್ಟರೆ ಯಾವುದೇ ತಂತ್ರ ಮಂತ್ರ ಮಾಟ ಮಂತ್ರ ವಾಮಾಚಾರ ಕೃತಿಮ ವಿಚಾರದಂತಹ ತಾಂತ್ರಿಕ ಪದ್ಧತಿಗಳು ನಿಮಗೆ ತಾಕೋದಿಲ್ಲ. ನೋಡಿ, ಶುಕ್ರವಾರದ ದಿನ ಈ ಲಾವಂಚಕ ಬೇರು ನೀವು ತಗೊಂಡು ಬನ್ನಿ. ಒಂದು ಗ್ಲಾಸ್ನಲ್ಲಿ ಪರಿಶುದ್ಧವಾದ ಬೋರ್ ವಾಟರ್ ಹಾಕಿ, ಸ್ವಲ್ಪ ನಿಮ್ಮ ಒಂದು ಮುಷ್ಟಿಯಲ್ಲಿ ಬರುವಂತ ಎಷ್ಟು ಬರುತ್ತೋ ಅಷ್ಟು ಕಲ್ಲುಪ್ಪನ್ನು ಆ ನೀರಿನೊಳಗೆ ಹಾಕಿ, ತದನಂತರ ಸ್ವಲ್ಪ ಮನೆಯಲ್ಲಿರುವಂತಹ ಅರಿಶಿಣವನ್ನು ಹಾಕಿ, ತದನಂತರ ಆ ಲಾವಂಚಕ ಬೇರನ್ನು ಅದರೊಳಗೆ ಹಾಕಿ ಶುಕ್ರವಾರ ದಿನ ಈ ತಂತ್ರ ಮಾಡಿ, ನಂತರ ಅದರ ಮೇಲೆ ಒಂದು ಲಿಂಬೆಹಣ್ಣನ್ನು ನೀವು ಇಡಬೇಕಾಗ್ತದೆ. ಇಟ್ಟ ಈ ಮನೆಯಲ್ಲಿ ಮಾಡಿರುವಂತಹ ತಾಂತ್ರಿಕ ತಂತ್ರದ ಲಾವಂಚಕ ಬೇರನ್ನು ಮನೆಯಲ್ಲಿ ಬೆಳಕು ಬೀಳುವಂತಹ ಸ್ಥಳಗಳು, ನೀವೇನಾದ್ರೂ ಬೆಳಕು ಬೀಳುವ ಸ್ಥಳ ಬಾಗಿಲ ಹತ್ರ ಇರ್ತದೆ ಅಥವಾ ಕಿಟಕಿ ಹತ್ರ ಇರ್ತದೆ, ಆ ಕಿಟಕಿ ಅಥವಾ ಬಾಗಿಲಿನ ಹತ್ರ ಸೂರ್ಯನ ಬೆಳಕು ಬೀಳುವಂತಹ ಪ್ರದೇಶದಲ್ಲಿ 1 ವಾರಗಳ ಕಾಲ ಈ ಲಾವಂಚಕ ತಂತ್ರವನ್ನು ನೀವು ಇಟ್ಟು ನೋಡಿ ವೀಕ್ಷಕರೇ. ದೈವ ಶಕ್ತಿಯ ಅನುಷ್ಠಾನದಿಂದ ಈ ಲಾವಂಚಕ ಬೇರು ಇರುವಂತಹ ಸ್ಥಳಗಳಲ್ಲಿ ಭೂತ ಪ್ರೇತ ಆತ್ಮಗಳಂತಹ ಕಾಡಾಟಗಳು ಇರೋದಿಲ್ಲ, ನರದೃಷ್ಟಿ ತಾಕೋದಿಲ್ಲ, ಆತ ನೆಗೆಟಿವ್ ಎನರ್ಜಿಗಳು ಬರುವುದಿಲ್ಲ, ಬಾಣಾಮತಿಯಂಥ ಪ್ರಯೋಗಗಳು ಬರುವುದಿಲ್ಲ, ಮಾಟ ಮಂತ್ರ ಅಂತವಂತಹ ದೃಷ್ಟಿಯಿಂದ ಆದಂತಹ ಸಮಸ್ಯೆಗಳು ಕೂಡ ಬರುವುದಿಲ್ಲ. ಯಾವುದೇ ಅಂತರ್ಮುಖ ಬಹಿರ್ಮುಖ ಶತ್ರುಗಳು ಮಾಂತ್ರಿಕವಾಗಿ ನಿಮ್ಗೆ ತೊಂದರೆ ಕೊಡ್ತೀವಿ ಅಂದ್ರೂ ಕೂಡ ಯಾವ ತಂತ್ರಬಾಧೆನೂ ನಿಮ್ಮ ಮನೆಗೆ ನೀವಿರುವಂತ ಕುಟುಂಬಕ್ಕೆ ತಾಕೋದಿಲ್ಲ. ಒಂದೇ ಒಂದು ಪರಿಹಾರ ನೀವು ಪ್ರಯತ್ನ ಮಾಡಿ 100 ಸಮಸ್ಯೆಗಳಿಗೆ ನೀವು ಒಂದು ಪರಿಹಾರ ಸಿಕ್ಕಂಗಾಗ್ತದೆ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ. ತಂತ್ರ ಮಂತ್ರದಂತಹ ಮಾನಸಿಕ ಸಮಸ್ಯೆಗೆ ಏನಾದರೂ ಒಳಗಾಗಿ ನರಳುತ್ತಾ ಇದ್ರೆ ಇವತ್ತಿನ ದಿನನೇ ಈ ಒಂದು ಪ್ರಯೋಗನ ನೀವು ಕೈ ತಗೊಂಡು ನೋಡಿ, ನಿಮಗೆ 1 ವಾರದಲ್ಲಿ ಪರಿಹಾರ ಸಿಗ್ತದೆ. ಹಾಗೆ SR ಕನ್ನಡ ಟಿವಿ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರ ತಂತ್ರ ಮಂತ್ರಗಳಿಗೆ ವಿಶೇಷವಾದ ಪರಿಹಾರ ನಾವು ತಿಳಿಸ್ತಾನೆ ಇರ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಇರ್ತದೆ, ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನರು ಸುಖಿನೋ ಭವಂತು.